ಬೆಂಗಳೂರಿನಲ್ಲಿ ಲಾರಿಗೆ ಹೆಣವನ್ನು ಬಿಸಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ನೋಡೋಣ. ಹುಳಿಮಾರು ಮೂಲದ ಆಶಾ ಅಂತಕ್ಕಂಥ ಮಹಿಳೆಯನ್ನ ಸಂಶುದ್ದೀನ್ ಅಂತಕ್ಕಂಥ ವ್ಯಕ್ತಿ ಕೊಂದಿದ್ದ. ಅವನನ್ನು ಅರೆಸ್ಟ್ ಮಾಡಿದ್ದಾನೆ. ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಲಿವಿಂಗ್ ಟುಗೆದರ್ನಲ್ಲಿದ್ದರು ಆಶಾ ಮತ್ತು ಸಂಶುದ್ದೀನ್ ಇಬ್ಬರು. ಆಶಾ ಗಂಡ ಇರಲಿಲ್ಲ, ಇಬ್ಬರು ಮಕ್ಕಳಿದ್ದಾರೆ. ಸಂಶುದ್ದೀನ್ಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಬಟ್ ಅವರೆಲ್ಲ ಅಸ್ಸಾಂನಲ್ಲಿದ್ದಾರಂತೆ. ಮಾಲ್ ಒಂದರಲ್ಲಿ ಕೆಲಸ ಮಾಡಬೇಕಾದ್ರೆ ಇಬ್ಬರಿಗೂ ಪರಿಚಯ ಆಗುತ್ತೆ, ಲಿವಿಂಗ್ ಟುಗೆದರ್ನಲ್ಲಿ ಇರ್ತಾರೆ. ಆಮೇಲೆ ಏನೋ ಮೊನ್ನೆ ಜಗಳ ಆಗಿದೆ, ಅದು ಜಗಳ ಅತಿರೇಕಕ್ಕೇರಿ ಆಶಾಳನ್ನು ಕೊಂದಿದ್ದ ಸಂಶುದ್ದೀನ್. ಬೈಕ್ನಲ್ಲಿ ಮೃತದೇಹ ಇಟ್ಕೊಂಡು ಬಂದು ಕಸದ ಲಾರಿಗೆ ಎಸೆದು ಅವನು ಪರಾರಿಯಾಗಿದ್ದ. CCTV ದೃಶ್ಯ ಆಧರಿಸಿ ಸಿಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಈಗ ಸಂಶುದ್ದೀನನ್ನು ಬಂಧಿಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಈತ ಮೂಲತಃ ಅಸ್ಸಾಂನವನು, ಬಟ್ ಈ ಮಾಲ್ನಲ್ಲಿ ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಆಶಾ ಅಂತಕ್ಕಂಥ ಮಹಿಳೆಯ ಪರಿಚಯ ಆಗಿ ಜೊತೆಗಿದ್ದು ಕೊನೆಗೇನೋ ಜಗಳ ಆಗಿದೆ. ಅದು ಏನು ಕಾರಣ ಕೊಂದ ಅನ್ನೋದು ಮಾತ್ರ ಈಗ ಗೊತ್ತಾಗಬೇಕು. ಬಟ್ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅರೆಸ್ಟ್ ಮಾಡಿ ಈಗ ಆತನಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋತಾರೆ. ವಿಭಾಗದ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ಸಿಕೆ ಬೆಡ್ ಏರಿಯಾ ಏನಿದೆ ಅಲ್ಲಿ ನಿನ್ನೆ ಬೆಳಿಗ್ಗೆ ಸುಮಾರು ಒಂದು 2 ಗಂಟೆ ಹಾಗೆ ಒಂದು ಮೃತದೇಹ ಸಿಕ್ಕಿರುತ್ತೆ. ಅದನ್ನು ಗಮನಿಸಿ ಸ್ಥಳೀಯರ ಒಂದು ಫಿರ್ಯಾದಿಯ ಮೇರೆಗೆ ಕೊಲೆ ಪ್ರಕರಣ ದಾಖಲಾಗಿರ್ತದೆ. ತನಿಖೆಯಲ್ಲಿ ಈವರೆಗೂ ಕಂಡುಬಂದ ಮಾಹಿತಿ ಏನೆಂದರೆ, ಮೃತ ಮಹಿಳೆಯು ಸುಮಾರು 40 ವರ್ಷದ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಒಂದು ಸ್ಲಮ್ ಏರಿಯಾನಲ್ಲಿ ನಿವಾಸಿಯಾಗಿರ್ತಾರೆ. ಅವರು 1.5 ವರ್ಷದಿಂದ ಒಬ್ಬ ವ್ಯಕ್ತಿ ಜೊತೆ ಇದ್ದು ಅವರು ಕಳೆದ 4 ತಿಂಗಳ ಹಿಂದೆ ಆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಅವಳ ಜೊತೆ ಇದ್ದ ವ್ಯಕ್ತಿ ತನ್ನ ಗಂಡ ಎಂದು ಅವರಿಬ್ಬರು ಗಂಡ ಹೆಂಡತಿ ಅಂತ ಹೇಳಿಕೊಂಡು ಸ್ಥಳೀಯರು. ಮೀನಾಕ್ಷಿ ಮಾದಲ್ ಅವರು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾಯಿದ್ರು. ಹುಡುಗಿ ಬಂದು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾಯಿದ್ರು. ಹುಡುಗ ಬಂದು ಇದರಲ್ಲಿ ವಾಚ್ಮನ್ ಕೆಲಸ ಮಾಡ್ತಾಯಿದ್ದ. 6 ತಿಂಗಳಿಂದ ನಮ್ಮ ಬಾಡಿಗೆಗಿದ್ರು. ಏನಿಲ್ಲ ಸರ್, ಏನು ಗಲಾಟೆ ಏನಿಲ್ಲ, ಚೆನ್ನಾಗಿದ್ರು. ಗಂಡ ಹೆಂಡ್ತಿನೇ ಅವರು ಮದುವೆ ಆಗಿದ್ರು. ಹುಡುಗಿ ಕಾಲುಂಗರೆಲ್ಲ ಇತ್ತು. ಮುಸ್ಲಿಮ್ಸ್ ಆದ್ರೂ ಅವರು ಹಿಂದೂ ಥರ ಇದ್ರು, ಅವ್ರು ಮುಸ್ಲಿಮ್ಸ್ ಥರ ಇದ್ರು. ಚೆನ್ನಾಗಿದ್ರು ಸರ್. ಈ ಥರ ಏನಿಲ್ಲ. ಮಕ್ಕಳೇನಿಲ್ಲ ಸರ್, ಒಂದು ಸಾಕು ಮಗು ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಈಗ ಪ್ರಕರಣದ ಹಿನ್ನೆಲೆ ಎಲ್ಲ ಗೊತ್ತಾಯಿತು, ಒಟ್ಟಿಗೆ ಇದ್ರು ಅಂತ ಗೊತ್ತಾಯಿತು. ಬಟ್ ಒಂದು ಸಣ್ಣ ಜಗಳ ಸಾವಿನ ತನಕ ತಗೊಂಡು ಹೋಯ್ತಾ, ಅಥವಾ ಇದಕ್ಕೆ ಬೇರೆ ಏನಾದರೂ ರೀಸನ್ ಇತ್ತಾ? ಅದ್ರ ಬಗ್ಗೆ ಏನಾದರೂ ಬಾಯಿ ಬಿಟ್ಟಿದ್ದಾನ ಈ ಸಂಶುದ್ದೀನ್ ಅಂತ? ಅರವಿಂದ್, ಮಹಿಳೆಯನ್ನ ಕೊಲೆ ಮಾಡಿ BBMP ಕಸದ ಲಾರಿಯಲ್ಲಿ ಮೂಟೆ ಕಟ್ಟು ಎಸೆದು ಹೋಗಿದ್ದಂಥ ಹಂತಕನನ್ನು ಸಿಕೆ ಅಚ್ಚುಕಟ್ಟು ಪೊಲೀಸರು ಬಂಧಿಸಿರುವಂಥದ್ದು. ಹಂತಕ ಅಸ್ಸಾಂ ಮೂಲದ ಸಂಶುದ್ದೀನ್ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿದ್ದು, ಆರೋಪಿಯನ್ನ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಕಳೆದ 1.5 ವರ್ಷದಿಂದ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆ ಮಾಡಿಕೊಂಡು ವಾಸವಾಗಿದ್ರು. ಇಬ್ಬರು ಕೂಡ ಒಂದೇ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ರು ಅನ್ನುವಂಥ ವಿಚಾರಗಳು ಕೂಡ ತನಿಖೆ ವೇಳೆ ಬಹಿರಂಗವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಕೊಲೆಗೆ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಅವನು ಪೊಲೀಸರ ಮುಂದೆ ಹೇಳಿರುವಂಥ ವಿಚಾರ, ಕಳೆದ 1.5 ವರ್ಷದಿಂದ ನಾವು ಇಬ್ಬರು ಕೂಡ ಲಿವಿಂಗ್ ಟುಗೆದರಲ್ಲಿದ್ವಿ. ಆ ಸಂದರ್ಭದಲ್ಲಿ ಕಳೆದ 4 ತಿಂಗಳಿಂದ ಈಕೆ ನಿರಂತರವಾಗಿ ಬೇರೊಬ್ಬರ ಜೊತೆ ಫೋನ್ ಸಂಭಾಷಣೆಯಲ್ಲಿ ಇರ್ತಾ ಇದ್ರು, ಜೊತೆಗೆ ಕುಡಿದುಕೊಂಡು ಬಂದು ಗಲಾಟೆ ಮಾಡ್ತಿದ್ರು ಅನ್ನುವಂಥ ಕಾರಣಕ್ಕಾಗಿ ಗಲಾಟೆ ಆಗ್ತಾ ಇತ್ತು. ಅದೇ ರೀತಿ 2 ದಿನಗಳ ಹಿಂದೆ ಗಲಾಟೆ ಆಯಿತು. ಗಲಾಟೆ ಆಗುವಂಥ ಸಂದರ್ಭದಲ್ಲಿ ಏರು ಧ್ವನಿಯಲ್ಲಿ ನನಗೆ ಹಲ್ಲೆ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಕುತ್ತಿಗೆ ಹಿಸ್ಕಿ ಕೊಲೆ ಮಾಡಿದ್ದಾಗಿ ಆತ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಹಂತಕನನ್ನು ಕಸ್ಟಡಿಗೆ ಪಡೆದು ಹೆಚ್ಚಿನ ತನಿಖೆಗೆ ಒಳಪಡಿಸಲು ಈಗಾಗಲೇ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಅದು ಗೊತ್ತಾಗುತ್ತೆ. ಈಗ ಅರೆಸ್ಟ್ ಮಾಡಿದ್ಮೇಲೆ ವಿಚಾರಣೆ ಬಾಯಿ ಬಿಡಿಸ್ಲೇಬೇಕಲ್ಲ, ಚಾರ್ಜ್ ಶೀಟಲ್ಲೆಲ್ಲ ಮೆನ್ಷನ್ ಮಾಡಬೇಕಲ್ಲ ಏನು ಕಾರಣ ಏನು ಎತ್ತ ಅಂತ. ಆ ಕೆಲಸವನ್ನು ಈಗ ಪೊಲೀಸರು ಮಾಡಬೇಕು. ನಿಜವಾದ ಕಾರಣ ಏನು ಆಕೆಯನ್ನು ಕೊಲೆ ಮಾಡೋದಕ್ಕೆ ಅಂತಕ್ಕಂಥದ್ದು ಗೊತ್ತಾಗಬೇಕು.